ನಿನಗಾಗಿ ಭಾಗ 150. ದಮಯಂತಿ ಮತ್ತು ಕಾಂಚನ ಗಿರಿಯ ಜೊತೆ ಹೋಗಲು ಸಂಪೂರ್ಣವಾಗಿ ರೆಡಿಯಾಗುತ್ತಾರೆ. ಆದರೆ ಮನಸ್ಸಿನಿಂದ ಅವಳಿಗೆ ಇನ್ನೂ ಒಂದು ರೀತಿ ಭಯ, ಮುಜುಗರ, ಹಿಂಸೆ ಆಗುತ್ತಿರುತ್ತದೆ. ಅವಳು ಎಂದು ಅಂದುಕೊಂಡಿರಲಿಲ್ಲ. ವಿಕ್ರಮ್ ಅವಳ ಬದುಕಿನ ದಾರಿದೀಪ, ಅವಳ ಸರ್ವಸ್ವ, ಅವಳ ಪ್ರಾಣ. ಅವನಿಂದಲೇ ಅವಳಿಗೆ ಒಂದು ಹೊಸ ಬದುಕು ಸಿಕ್ಕಿದ್ದು. ಈಗ ಆ ರೀತಿಯ ಮನುಷ್ಯನನ್ನು ಬಿಟ್ಟು ನಾನು ಗಿರಿಯ ಜೊತೆ ಹೋಗುತ್ತಿದ್ದೇನೆ. ನಾಳೆ ಇದರಿಂದ ತೊಂದರೆ ಆದರೆ ಅಂತ ಅನಿಸಿತು. ನಂತರ ತನ್ನ ಮಗುವನ್ನು ನೆನೆಸಿಕೊಂಡಾಗ ಅವಳಿಗೆ ಅನಿಸಿತು, ಯಾವುದೇ ಕಾರಣಕ್ಕೂ ನಾನು ನನ್ನ ಮಗುವಿಗೆ ಮೋಸ ಮಾಡಬಾರದು. ವಿಕ್ರಮ್ ನನ್ನು ಆಮೇಲೆ ನೋಡಿಕೊಂಡರೆ ಆಯಿತು. ಅವನು ನನ್ನನ್ನು ಬಿಟ್ಟು ಎಲ್ಲಿ ಹೋಗುತ್ತಾನೆ? ನಾನು ಬಿಟ್ಟರೆ ಅವನಿಗೂ ಕೂಡ ಯಾರು ಇದ್ದಾರೆ ಅನ್ನುವ ಇವಳ ಈಗೋ ಇವಳು ಮಾಡಿರುವುದು ಸರಿ ಅಂತ ಅನಿಸುವಂತೆ ಮಾಡಿತು. ಆದರೂ ಕೂಡ ಅವಳ ಮನಸ್ಸಿಗೆ ಸಮಾಧಾನವಾಗುತ್ತಿಲ್ಲ. ಗಿರಿಗೆ ಸ್ವಂತದವರು ಯಾರೂ ಇಲ್ಲದೇ ಇರುವುದರಿಂದ ದಮಯಂತಿಯನ್ನು ತಂಗಿ ಅಂತ ಅಂದುಕೊಂಡಿದ್ದಾನೆ. ಅವಳನ್ನು ಕರೆದುಕೊಂಡು ಹೋಗಿ ಚೆನ್ನಾಗಿ ನೋಡಿಕೊಳ್ಳಬೇಕು. ನನ್ನ ಮನೆಯಲ್ಲಿ ಕೆಲಸದವರು ಇದ್ದಾರೆ, ಇನ್ನೂ ಒಂದಿಬ್ಬರು ಕೆಲಸದವರನ್ನು ಇಟ್ಟುಕೊಳ್ಳಬೇಕು. ರಾಣಿಯ ರೀತಿ ಇವಳನ್ನು ಸಾಕಬೇಕು. ಈ ರೀತಿ ತುಂಬ ಕನಸನ್ನು ಕಾಣುತ್ತಿದ್ದಾನೆ. ಆದರೆ ಇತ್ತ ವಿಕ್ರಮ್ನ ಅಮ್ಮ, ಇವಳು ಶಾಶ್ವತವಾಗಿ ಗಿರಿಯ ಜೊತೆ ಹೊರಟು ಹೋಗಬೇಕು, ಯಾವುದೇ ಕಾರಣಕ್ಕೂ ನಮ್ಮ ಮನೆಗೆ ಹಿಂತಿರುಗಬಾರದು. ಆ ರೀತಿ ನಾನು ಮಾಡುತ್ತೇನೆ ಅಂತ ಯೋಚಿಸುತ್ತಿದ್ದಾಳೆ. ಇವುಗಳ ಮಧ್ಯೆ ಕಂಗಾಲಾಗಿದ್ದು ಕಾಂಚನ ಸ್ವಲ್ಪ ಕಸಿಬಿಸಿ ಆಗುತ್ತಿದ್ದಾಳೆ. ಆದರೂ ಕೂಡ ವಿಕ್ರಮ್ ತುಂಬ ಒಳ್ಳೆಯ ಹುಡುಗ, ಅರ್ಥ ಮಾಡಿಕೊಳ್ಳುತ್ತಾನೆ. ಅವನಿಗೆ ಸಂಜೆ ಎಲ್ಲ ಫೋನ್ ಮಾಡಿ ತಿಳಿಸಬೇಕು. ಈಗ ನಾನು ಎಷ್ಟು ಫೋನ್ ಮಾಡಿದರೂ ಕೂಡ ಅವನು ಫೋನನ್ನು ಎತ್ತುತ್ತಿಲ್ಲ. ದಮಯಂತಿಯ ಮೇಲಿನ ಕೋಪದಿಂದ ನನ್ನ ಫೋನನ್ನು ಕೂಡ ಎತ್ತುತ್ತಿಲ್ಲವೇನೋ ಅಂತ ಅವರು ಸುಮ್ಮನಾದರು. ಸತ್ಯ ಎಂದರೆ ಇತ್ತ ವಿಕ್ರಮ್ ದಮಯಂತಿಗೆ ಎಷ್ಟು ಫೋನ್ ಮಾಡಿದರೂ ಕೂಡ ಫೋನನ್ನು ಪಿಕ್ ಮಾಡಿಲ್ಲ. ಅವಳಿಗೆ ಎಷ್ಟು ಜಂಬ ಅಂತ ಬೇಸರ ಮಾಡಿಕೊಂಡು ಫೋನನ್ನು ನಾಟ್ ರೀಚಬಲ್ ಮಾಡಿ ಇಟ್ಟಿದ್ದಾನೆ. ಅದಕ್ಕೆ ಕಾಂಚನ ಎಷ್ಟು ಫೋನ್ ಮಾಡಿದರೂ ಕೂಡ ಇವನು ಫೋನ್ ಸಿಕ್ಕಿಲ್ಲ. ಬದುಕು ಎಷ್ಟೊಂದು ಕಷ್ಟವಾಗುತ್ತದೆ ಅಂತ ವಿಕ್ರಮ್ ಅಂದುಕೊಂಡಿರಲಿಲ್ಲ. ಅವಳ ಜೊತೆ ಇಲ್ಲದ ಒಂದೇ ಒಂದು ಕ್ಷಣವೂ ಕೂಡ ಇವನಿಗೆ ತುಂಬ ಹಿಂಸೆಯನ್ನು ಉಂಟು ಮಾಡುತ್ತದೆ. ಇವನ ಪಾಲಿನ ದೇವತೆ ಅವಳು. ಆದರೆ ಈ ಸಂದರ್ಭದಲ್ಲಿ ತುಂಬ ಕೋಪದಿಂದ ಅವನು ಅದನ್ನೆಲ್ಲ ಮರೆತು ಬಿಟ್ಟಿದ್ದಾನೆ. ಅವರ ಅಮ್ಮ ಪ್ರಾಮಿಸ್ ಮಾಡಿಕೊಂಡಿದ್ದರು, ಮದುವೆಯಾದ ಮೇಲೂ ಕೂಡ ನಿನ್ನ ಹೆಂಡತಿ ಬರುತ್ತಾಳೆ ಅಂತ ನನ್ನನ್ನು ಬಿಡಬಾರದು. ಕೊನೆ ಪಕ್ಷ ಅಮ್ಮನ ಎದುರಿಗಾದರೂ ಅಮ್ಮ ಹೇಳಿದಂತೆ ಕೇಳುತ್ತೇನೆ. ನಾವಿಬ್ಬರೇ ಇದ್ದಾಗ ಚೆನ್ನಾಗಿ ಅವಳನ್ನು ಸಮಾಧಾನ ಮಾಡೋಣ ಅಂದರೆ ಅವಳು ಅದಕ್ಕೆ ರೆಡಿಯಿಲ್ಲ. ಎಷ್ಟೊಂದು ಕಠಿಣವಾಗಿ ನಡೆದುಕೊಳ್ಳುತ್ತಿದ್ದಾಳೆ. ಅದೇ ಸಂದರ್ಭದಲ್ಲಿ ಅವರ ಆಫೀಸ್ನ ಹೊಸ ಹುಡುಗಿ ಬಂದು ತುಂಬ ಮೃದುವಾಗಿ ಮಾತನಾಡಿದಳು. ಐ ಆಮ್ ಕಮ್ಮಿಂಗ್ ಸರ್ ಅಂತ. ಆ ಧ್ವನಿ ತುಂಬ ಮಧುರವಾಗಿತ್ತು. ಒಂದು ಕ್ಷಣ ಅವನು ಏನೂ ಮಾತನಾಡಲಿಲ್ಲ. ಒಂದೆರಡು ಬಾರಿ ಅವಳು ಅದೇ ರೀತಿ ಹೇಳಿದ ಮೇಲೆ ಅವಳ ಕಡೆ ನೋಡಿದ. ಅವಳು ತುಂಬ ಶಾಂತವಾಗಿ ಇದ್ದಾಳೆ. ಇವನ ಚೂಪಾದ ಕಣ್ಣಿನ ನೋಟದಲ್ಲೇ ಏನು ಬಂದಿರುವುದು ಅಂತ ತುಂಬ ಭಯ ಹುಟ್ಟಿಸುವ ರೀತಿ ಕೇಳಿದ. ಆಗ ಅವಳು, ಸರ್, ನಿಮಗೆ ಬ್ಲ್ಯಾಕ್ ಟೀ ಇಷ್ಟ ಅಂತ ಮೇಡಮ್ ಹೇಳಿದ್ದರು, ಅದನ್ನು ಮಾಡಿಕೊಂಡು ತರುತ್ತೇನೆ ಅಂದಾಗ ಯಾವ ಮೇಡಮ್ ಅಂತ ಅವನು ಕೇಳಿದ. ಅದೇ ಸರ್, ನಿಮ್ಮ ವೈಫ್. ಅವರಿಗೆ ನಿಮ್ಮ ಇಷ್ಟಗಳು ತಿಳಿದಿರುತ್ತದೆ. ಅವರ ಬಳಿ ನಿಮ್ಮ ಇಷ್ಟ ಕಷ್ಟ ಪ್ರತಿಯೊಂದು ಕೇಳಿಕೊಂಡಿದ್ದೇನೆ. ನೀವು ತುಂಬ ಡಿಸಿಪ್ಲಿನ್ ಅಂತ ಹೇಳಿದರು. ಅದಕ್ಕೆ ಸರಿಯಾದ ಸಮಯಕ್ಕೆ ಬಂದು ಕೆಲಸವನ್ನು ಮಾಡುತ್ತೇನೆ. ಅದರ ಜೊತೆಗೆ ನೀವು ಹಾರ್ಡ್ ವರ್ಕರ್ ಅಂತ ಕೂಡ ಹೇಳಿದ್ದರು. ನಿಮ್ಮಷ್ಟೇ ನಾನು ಕೂಡ ಹಾರ್ಡ್ ವರ್ಕ್ ಮಾಡಬೇಕು ಅಂತ ಅವಳು ಮುಗುಳ್ನಗುತ್ತಾ ಹೇಳಿದಳು. ಅವಳು ಮಾತನಾಡಿದ ಒಂದು ಮಾತು ಕೂಡ ಅವನಿಗೆ ನೆನಪಿಲ್ಲ. ನೆನಪಿರುವುದು ಕೇವಲ ಸರ್, ನಿಮ್ಮ ವೈಫ್ ಅಂದಿದ್ದು. ಕಿವಿಗೆ ಮನಸ್ಸಿಗೆ ಒಂದು ರೀತಿ ತಂಪಾದ ರೀತಿ ಅನಿಸಿತು ಅವನಿಗೆ. ನಿಜವಾಗಲೂ ಖುಷಿಯಾಗುತ್ತಿದೆ. ಯಾರೋ ಒಬ್ಬರು ದಮಯಂತಿಯನ್ನು ನನ್ನ ಹೆಂಡತಿ ಅಂದರೆ ಅವನಿಗೆ ಇಡೀ ಪ್ರಪಂಚದ ಪ್ರತಿಯೊಂದನ್ನು ನಾನು ಸಾಧಿಸಿದ್ದೇನೆ ಅನ್ನುವಷ್ಟು ಖುಷಿಯಾಗುತ್ತದೆ. ನಂತರ ಅವನು ಓಕೆ ಅಂತ ತುಂಬ ಮೃದುವಾಗಿ ಹೇಳಿದ. ಏಕೆಂದರೆ ಆ ಹುಡುಗಿ ತಾನು ಎಷ್ಟು ರಫ್ ಆಗಿ ಮಾತನಾಡಿದರೂ ತುಂಬ ಸಾಫ್ಟಾಗಿ ಆನ್ಸರ್ ಮಾಡುತ್ತಾಳೆ. ತುಂಬ ಒಳ್ಳೆಯ ಹುಡುಗಿ ಅಂತ ಅವಳ ಮೇಲೆ ಇವನಿಗೆ ಸಾಫ್ಟ್ ಕಾರ್ನರ್ ಬೆಳೆಯುತ್ತಿದೆ.
ನಂತರ ಫೋನಿನಲ್ಲಿ ದಮಯಂತಿಯ ಫೋಟೋವನ್ನು ನೋಡಿದ. ನನ್ನ ಹೆಂಡತಿ ಎಷ್ಟು ಸುಂದರವಾಗಿದ್ದಾಳೆ, ನಾನು ಅದೃಷ್ಟ ಮಾಡಿದ್ದೆ ಅಂತ ಫೋನಿನಲ್ಲಿ ಇರುವ ಅವಳ ಮುಖದ ಮೇಲೆ ತನ್ನ ಕೈಯನ್ನು ಆಡಿಸುತ್ತಿರುತ್ತಾನೆ. 10 ನಿಮಿಷಕ್ಕೆ ಒಂದು ಬಾರಿ ಫೋನನ್ನು ತೆಗೆದು ಅವಳನ್ನು ನೋಡಬೇಕು. ನೋಡಿದರೆ ಅವನಿಗೆ ಸಮಾಧಾನವಾಗುವುದು. ದಮಯಂತಿಗೆ ಅವನು ಅಡಿಕ್ಟ್ ಆಗಿದ್ದಾನೆ. ಪುನಃ ಹೊಸ ಹುಡುಗಿ ಧ್ವನಿ ಕೇಳಿಸಿತು. ಸರ್, ನಾನು ಒಳಗೆ ಬರಬಹುದಾ ಅಂತ ಈಗ ಅಚ್ಚ ಕನ್ನಡದಲ್ಲಿ ಮಾತನಾಡಿದಳು. ಅವನು ಬರಬಹುದು ಅಂತ ತಲೆ ಅಲ್ಲಾಡಿಸಿದ. ಈಗಲೂ ಕೂಡ ಫೋನಿನಲ್ಲಿ ಇರುವ ಅವಳನ್ನು ನೋಡುತ್ತಿದ್ದಾನೆ. ಒಳಗೆ ಬಂದವಳೆ ಅವನಿಗೆ ಒಂದು ದೊಡ್ಡ ಲೋಟದಲ್ಲಿ ಬ್ಲ್ಯಾಕ್ ಟೀಯನ್ನು ತಂದಿದ್ದಳು. ಅದರ ಜೊತೆಗೆ ಅವನಿಗೆ ಇಷ್ಟವಾಗುವ ಸ್ನ್ಯಾಕ್ಸನ್ನು ಕೂಡ. ಅವನು ತುಂಬ ಎಂಜಾಯ್ ಮಾಡಿಕೊಂಡು ತಿನ್ನುವ ಸ್ನ್ಯಾಕ್ಸ್ ಅದು. ದಮಯಂತಿಯನ್ನು ಬಿಟ್ಟರೆ ಇನ್ನೂ ಯಾರಿಗೂ ಸರಿಯಾಗಿ ಗೊತ್ತಿಲ್ಲ. ಅದನ್ನು ನೋಡಿ ತುಂಬ ಖುಷಿಯಾಯಿತು. ಅವಳ ಜೊತೆ ತುಂಬ ಚೆನ್ನಾಗಿ ವರ್ತಿಸಿದ. ಆ ಹುಡುಗಿಯೂ ಕೂಡ ತುಂಬ ಖುಷಿಪಟ್ಟಳು. ಬಾಸ್, ನಾನು ಕೆಲಸಕ್ಕೆ ಬಂದ 2-3 ದಿನಕ್ಕೆ ನನ್ನ ಜೊತೆ ಇಷ್ಟು ಚೆನ್ನಾಗಿ ಮೂವ್ ಮಾಡುತ್ತಿದ್ದಾರೆ ಅಂತ. ಇಬ್ಬರು ಖುಷಿಯಿಂದ ಇದ್ದಾರೆ. ಇವನು ತನಗೆ ಇಷ್ಟವಾದ ತಿಂಡಿ ಸಿಕ್ಕಿತು ಅಂತ ಇದನ್ನು ತಿಂದ. ನಂತರ ದಮಯಂತಿಗೆ ಫೋನ್ ಮಾಡಬೇಕು ಪುನಃ ಅಂತ ಅವನು ಅಂದುಕೊಂಡ. ನಂತರ ಅವಳು, ಸರ್, ಏನಾದರೂ ಬೇಕಾದರೆ ನನ್ನನ್ನು ಕರೆಯಿರಿ, ಹೋಗುತ್ತೇನೆ ಅಂತ ಅವಳ ಕ್ಯಾಬಿನ್ಗೆ ಹೋದಳು. ಇತ್ತ ವಿಕ್ರಮ್ ಕೆಲಸದವಳು ಹೋದ ಮೇಲೆ ಫೋನನ್ನು ತೆಗೆದುಕೊಂಡು ಅವಳ ಮುದ್ದಾದ ಫೋಟೋಗಳನ್ನು ನೋಡುತ್ತಾ ಇದ್ದಾನೆ. ಎಷ್ಟು ಚೆನ್ನಾಗಿ ಇದ್ದಾಳೆ ನನ್ನ ಹೆಂಡತಿ ಅಂತ ಅವನಿಗೆ ಅನಿಸುತ್ತಿದೆ. ಅವಳ ಫೋಟೋವನ್ನು ನೋಡಿದಾಗ ಅವನಿಗೆ ಏನೋ ಒಂದು ಹೊಸ ರೀತಿ ಖುಷಿ. ತನ್ನ ಆಫೀಸ್ನಲ್ಲಿ ಈ ಸಮಯದಲ್ಲಿ ಏಕಾಂಗಿಯಾಗಿ ಕೆಲಸ ಮಾಡುವ ಹುಡುಗಿ ತುಂಬ ಸುಂದರವಾಗಿದ್ದರೂ ಕೂಡ ಅವಳ ಮೇಲೆ ಅವನಿಗೆ ಮನಸ್ಸಿಲ್ಲ. ಅವನಿಗೆ ಯಾವಾಗಲೂ ತನ್ನ ಹೆಂಡತಿಯ ಬಗ್ಗೆ ಯೋಚನೆ. ಅದು ಸತ್ಯ ಅಲ್ಲವೇ? ನಾವು ಯಾರನ್ನಾದರೂ ಪ್ರೀತಿ ಮಾಡಿದರೆ ಅವರು ನೋಡಲು ಆವ್ರೇಜ್ ಇದ್ದರೂ ಸಾಕು, ತುಂಬ ಸುಂದರವಾಗಿ ಇದ್ದಾರೆ ಅಂತ ಅನಿಸುತ್ತದೆ. ದಮಯಂತಿ ಚೆನ್ನಾಗಿದ್ದಾಳೆ, ಅದರಲ್ಲಿ ಸಂಶಯವಿಲ್ಲ. ಆದರೆ ಇವನ ಪ್ರೀತಿಯಿಂದ ಅವಳು ಇನ್ನೂ ಸುಂದರವಾಗಿದ್ದಾಳೆ. ತುಂಬ ನೆಮ್ಮದಿಯಿಂದ, ತುಂಬ ಪ್ರಶಾಂತವಾಗಿ, ಎಲ್ಲಕ್ಕಿಂತ ಹೆಚ್ಚಾಗಿ ಒಂದು ರೀತಿ ಕಾನ್ಫಿಡೆನ್ಸ್ ಜಾಸ್ತಿ ಆಗಿದೆ. ಮೊದಲ ದಮಯಂತಿ ಅಲ್ಲ. ಅದಕ್ಕಾಗಿ ವಿಕ್ರಮ್ನನ್ನು ಈಗ ಅವಳು ಬಿಟ್ಟು ಹೋಗುತ್ತಿರುವುದು. ಮೊದಲ ದಮಯಂತಿ ಆಗಿದ್ದರೆ ಅಲ್ಲೇ ಮೂಲೆಯಲ್ಲಿ ಕುಳಿತುಕೊಂಡು ಅಳುತ್ತಿದ್ದಳು. ತನ್ನ ಬದುಕನ್ನು ತನ್ನ ಕೈಯಾರೆ ಹಾಳು ಮಾಡಿಕೊಳ್ಳುತ್ತಿದ್ದಳು. ಈ ವಿಷಯಗಳಿಂದ ದೂರವಿರುವ ವಿಕ್ರಮ್ಗೆ ಅವಳು ಗಿರಿಯ ಜೊತೆ ಹೋಗುತ್ತಿರುವ ವಿಷಯ ತಿಳಿದಿಲ್ಲ. ಆದರೆ ಈ ಮೊದಲು ಅವರು ಪ್ಲ್ಯಾನ್ ಮಾಡಿದ್ದರು. ಗಿರಿಯ ಮನೆಯಲ್ಲಿ ಸ್ವಲ್ಪ ಸಮಯ ಇರಬೇಕು. ಮಗು ಆಗುವವರೆಗೂ ನಮ್ಮ ಮನೆಯಲ್ಲಿ ನಿನಗೆ ಯಾರೂ ರೆಸ್ಟ್ ಕೊಡುವುದಿಲ್ಲ ಅಂತ ಅವನು ಮೊದಲೇ ಹೇಳಿದ್ದ. ಈ ಐಡಿಯಾವನ್ನು ಅವಳ ತಲೆಯಲ್ಲಿ ತುಂಬಿದ್ದು ವಿಕ್ರಮ್. ತನ್ನ ಗ್ಯಾಲರಿಯನ್ನು ನೋಡುತ್ತಾ ನೋಡುತ್ತಾ ಬೆಚ್ಚಿದ. ಏಕೆಂದರೆ ಅದರಲ್ಲಿ ದಮಯಂತಿಯ ಅರೆಬೆತ್ತಲೆ ಫೋಟೋ ಇತ್ತು. ಅವಳು ಸಂಪೂರ್ಣವಾಗಿ ಬೆತ್ತಲಾಗಿದ್ದಾಳೆ. ಆದರೆ ಅವನು ಫೋಟೋ ತೆಗೆಯಬೇಕಾದಾಗ ತನ್ನ 2 ಕೈಗಳಿಂದ ತನ್ನ ದೇಹವನ್ನು ಮುಚ್ಚಿಕೊಳ್ಳಲು ಪ್ರಯತ್ನಿಸುತ್ತಿದ್ದಾಳೆ. ಆ ಫೋಟೋವನ್ನು ತುಂಬ ಝೂಮ್ ಮಾಡಿ ನೋಡಿದ. ಅವನಿಗೆ ನಿಜವಾಗಲೂ ಭಯವಾಗುತ್ತಿದೆ. ಈ ರೀತಿಯ ಫೋಟೋಸನ್ನು ನಾನು ಯಾವಾಗ ಕ್ಲಿಕ್ ಮಾಡಿದೆ ಅಂತ. ಅವಳ ಮುಖದಲ್ಲಿ ಇರುವ ಪರಿಸ್ಥಿತಿಯನ್ನು ನೋಡಿದಾಗ ಅವನಿಗೆ ಅರ್ಥವಾಯಿತು. ಅದು ಅವರಿಬ್ಬರ ಮೊದಲ ರಾತ್ರಿ ಫೋಟೋಸ್ ಅಂತ. ಅವಳು ತಲೆಯಲ್ಲಿ ಹಾಕಿರುವ ಆಭರಣಗಳು, ಅವಳ ಮುಖ ನೋಡಿದಾಗ ಇದು ತುಂಬ ಹಳೆಯ ಫೋಟೋ ಅಂತ ಅಂದುಕೊಂಡಿದ್ದ. ಆದರೆ ನಿಧಾನವಾಗಿ ಯೋಚಿಸಿದಾಗ ಅವನಿಗೆ ತಿಳಿಯಿತು, ತಾನು ಕುಡಿದ ಅಮಲಿನಲ್ಲಿ ಅವಳಿಗೆ ನೋವಾಗುವಂತೆ ಈ ಕೆಲಸವನ್ನು ಮಾಡಿದ್ದೇನೆ. ಅವನಿಗೆ ಈಗಲೂ ಕೂಡ ನಾಚಿಕೆ ಆಗುತ್ತಿದೆ. ತನ್ನ ಮೇಲೆ ತನಗೆ ತನ್ನ ಪ್ರೀತಿಯ ಮುದ್ದು ಹೆಂಡತಿಯನ್ನು ಎಷ್ಟು ಗೋಳಾಡಿಸಿಕೊಂಡೆ. ಅದಕ್ಕೆ ಅವಳು ಇಂದು ನನ್ನನ್ನು ಗೋಳಾಡಿಸುತ್ತಿರುವುದು. ಅಯ್ಯೋ ದೇವರೇ, ಇವಳ ಕಣ್ಣೀರು ಯಾರಿಗೂ ಬೇಡ. ಪ್ರತಿಯೊಬ್ಬರು ಅವರವರ ಸುಖವನ್ನು ನೋಡಿಕೊಳ್ಳುತ್ತಾರೆ. ದಮಯಂತಿ ತುಂಬ ಒಳ್ಳೆಯವಳಾಗಿದ್ದರೂ ಕೂಡ ಇತ್ತೀಚೆಗೆ ತುಂಬ ರೂಢ್ ಆಗುತ್ತಿದ್ದಾಳೆ. ಅವನು ಅರೆ ಕ್ಷಣದಲ್ಲಿ ಆ ಫೋಟೋವನ್ನು ಡಿಲೀಟ್ ಮಾಡಲು ಹೋದ. ಆದರೆ ಅದರಲ್ಲಿರುವ ಅವಳ ದೇಹ ಸೌಂದರ್ಯವನ್ನು ನೋಡಿ ಅವನಿಗೆ ಇನ್ನೂ ಆ ಫೋಟೋವನ್ನು ತಾನು ಕಣ್ತುಂಬಿಕೊಳ್ಳಬೇಕು ಅಂತ ಆಸೆಯಾಯಿತು. ನಿರಂತರವಾಗಿ ನೋಡುತ್ತಿದ್ದಾನೆ ಅವಳ ಮುಖವನ್ನು. ಅವನ ದೇಹ ಬಿಸಿಯಾಗುತ್ತಿದೆ ಅವಳ ಬೆತ್ತಲೆ ಫೋಟೋವನ್ನು ನೋಡಿ.
ಅವನ ಮನಸ್ಸಿನ ಆಸೆಗಳಿಗೆ ಕೊನೆಯಿಲ್ಲ. ಅವಳು ನನ್ನನ್ನು ದೂರ ತಳ್ಳಿದರೂ ಅವಳ ಈ ಫೋಟೋ ಸಾಕು, ನನ್ನನ್ನು ಸದಾ ಅವಳ ಹತ್ತಿರ ಇರುವಂತೆ ಮಾಡುತ್ತದೆ ಅಂತ ಫೋನಿನಲ್ಲಿ ಇರುವ ಅವಳ ತುಟಿಗಳಿಗೆ ಮುತ್ತು ಕೊಡಲು ಹೋದ. ಅಷ್ಟರಲ್ಲಿ ಕೆಲಸದವಳು ಬಂದಳು. ನಾನೊಬ್ಬಳೇ ಕೆಲಸ ಮಾಡುತ್ತಿರುವುದು ನನಗೆ ಭಯವಾಗುತ್ತಿದೆ ಅಂತ ಅವಳು ಹೇಳಿದಾಗ, ವಿಕ್ರಮ್, ನೀನು ಆಫೀಸ್ನ ಕಾರುಗಳಲ್ಲಿ ಯಾವುದಾದರೂ ಒಂದು ಕಾರನ್ನು ತೆಗೆದುಕೊಂಡು ಮನೆಗೆ ಹೋಗು ಅಂತ ಹೇಳಿದ. ಡ್ರೈವರ್ ಇರುತ್ತಾನೆ ಅಂದ. ಸಿ ಯು ಅಂತ ಹೇಳುತ್ತಾನೆ. ಅವಳ ಕಡೆ ತಿರುಗಿ ಕೂಡ ನೋಡದೆ. ನಿಜವಾಗಲೂ ಆ ಸುಂದರವಾದ ಹುಡುಗಿಗೆ ಬೇಸರವಾಯಿತು. ಅವಳು ವಿಕ್ರಮ್ನನ್ನು ನೋಡುತ್ತಾಳೆ. ಸುಂದರವಾದ ಬಟ್ಟೆಯನ್ನು ಹಾಕಿಕೊಂಡಿದ್ದಳು. ಈಗಿನ ಕಾಲದಲ್ಲಿ ಇರುತ್ತಾರಾ ಇಷ್ಟೊಂದು ಸಾಧು ಮನುಷ್ಯರು? ನಾನು ಎಷ್ಟು ಸುಂದರವಾಗಿದ್ದೇನೆ. ಅವರು ಏನು ಹೇಳಿದರೂ ಮಾಡಲು ರೆಡಿ. ಆದರೆ ಅವರು ತುಂಬ ಸುಲಭವಾಗಿ ಈ ರೀತಿ ಅಂದರು ಅಂತ ಅವಳು ಬೇಸರ ಮಾಡಿಕೊಂಡಳು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.